ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು SSLCಗಾಗಿ ವಿಜ್ಞಾನ ವಿಷಯದಲ್ಲಿ ನಿಮ್ಮ ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಕ್ವಶನ್ ಪೇಪರ್ಗಳಲ್ಲಿ ತಂದಿದ್ದೀವಿ. ಸೊ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದ್ರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ತರಹದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು, ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅವುಗಳನ್ನು ದಯವಿಟ್ಟು ನೋಡಿ ಅಂತ ಹೇಳ್ತಾ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡೋಣ ಸೈನ್ಸ್ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದಾರೆ ಅಂತ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿದೆ: 2 ಆಂಪಿಯರ್ಗಳಷ್ಟು ವಿದ್ಯುತ್ ಪ್ರವಾಹ ಒಂದು ವಾಹಕದ ಮೂಲಕ 4 ನಿಮಿಷಗಳ ಕಾಲ ಪ್ರವಹಿಸಿದರೆ ವಾಹಕದ ಮೂಲಕ ಹರಿದ ಒಟ್ಟು ವಿದ್ಯುದಾವೇಶಗಳ ಪ್ರಮಾಣ ಅಂತ ಕೇಳಿದರೆ ಸರಿಯಾದ ಆಯ್ಕೆಯನ್ನು ಆರಿಸಿ ಬರಿಬೇಕಿತ್ತು. 8 ಕೂಲಂ, 80 ಕೂಲಂ, 480 ಕೂಲಂ, 48 ಕೂಲಂ. ಎರಡನೇ ಪ್ರಶ್ನೆ: ಚಿಪ್ಸ್ ಪೊಟ್ಟಣಗಳಲ್ಲಿ ಚಿಪ್ಸ್ಗಳ ಉತ್ಕರ್ಷಣೆಗೆ ಒಳಗಾಗುವುದನ್ನು ತಪ್ಪಿಸಲು ಬಳಸುವ ವಸ್ತು. ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಕ್ಲೋರಿನ್. ಪ್ರಶ್ನೆ 3: ಬೆಳಕು ವರ್ಣ ವಿಭಜನೆ ಹೊಂದಿದಾಗ ಮೂಡುವ ಬಣ್ಣಗಳ ಶ್ರೇಣಿಯಲ್ಲಿ ಮಧ್ಯದಲ್ಲಿರುವ ಬಣ್ಣ ಹಸಿರು, ನೀಲಿ, ಕೆಂಪು, ನೇರಳೆ. ಪ್ರಶ್ನೆ 4: ಕಾರ್ಯಾನುರೂಪಿ ಅಂಗಗಳ ಗುಣಲಕ್ಷಣವೆಂದರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯ, ಒಂದೇ ರೀತಿಯ ರಚನೆ ಆದರೆ ಬೇರೆ ಬೇರೆ ಕಾರ್ಯ, ಬೇರೆ ಬೇರೆ ರೀತಿಯ ರಚನೆ ಮತ್ತು ಕಾರ್ಯ, ಬೇರೆ ಬೇರೆ ರೀತಿಯ ರಚನೆ ಆದರೆ ಒಂದೇ ಕಾರ್ಯ ಅಂತ ಇದೆ. 5ನೇ ಪ್ರಶ್ನೆ: ಇವುಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣಗಳನ್ನು ಉಂಟು ಮಾಡುವ ಸಂಯುಕ್ತಗಳನ್ನು ಗುರುತಿಸಿ. Fe2O3, MgO, CaO, Al2O3. ಪ್ರಶ್ನೆ 6: ಸಮೀಪ ದೃಷ್ಟಿಗೆ ಕಾರಣ ಕೇಳಿದರೆ ಕಣ್ಣಿನ ಸಮೀಪ ಬಿಂದು ಹೆಚ್ಚು, ಕಣ್ಣಿನ ದೂರ ಬಿಂದು ಹೆಚ್ಚು, ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳೋದು, ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳೋದು ಅನ್ನೋದನ್ನು ಕೇಳಿದ್ದಾರೆ. 7ನೇ ಪ್ರಶ್ನೆ: ಇವುಗಳಲ್ಲಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡಬಹುದಾದ ಸಂತಾನೋತ್ಪತ್ತಿ ಕ್ರಿಯೆ ಘಟನೆ ಕೇಳಿದ್ದಾರೆ. ಪರಕೀಯ ಪರಾಗಸ್ಪರ್ಶ, ಸ್ವಕೀಯ ಪರಾಗಸ್ಪರ್ಶ, ಬಹುವಿದಳನ, ಬೀಜಕಗಳ ಉತ್ಪಾದನೆ. ಪ್ರಶ್ನೆ 8: ಪ್ರತ್ಯಾಮ್ಲಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಅವು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ. ಫಿನಾಲ್ ಫಲ್ದೀನ್ ದ್ರಾವಣದಲ್ಲಿ ನೇರಳೆ ಬಣ್ಣ ಉಂಟು ಮಾಡ್ತದೆ. ಅವುಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತಾವ. ಅವುಗಳು ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿದಾವ. ಪ್ರಶ್ನೆ 9: ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪತನ ಕೋನ ಮತ್ತು ವಕ್ರೀಮ ಕೋನಗಳು ಸಮವಾಗಿರ್ತಾವ. ಪತನ ಕೋನ ವಕ್ರೀಮ ಕೋನಕ್ಕಿಂತ ಹೆಚ್ಚಾಗಿರ್ತದ. ಪತನ ಕೋನ ವಕ್ರೀಮ ಕೋನಕ್ಕಿಂತ ಕಡಿಮೆ ಇರ್ತದ. ಯಾವುದೂ ಅಲ್ಲ. ಕಡೆ ಪ್ರಶ್ನೆ ಇತ್ತು: ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಇದು ಸೂಕ್ತವಾದ ಕ್ರಮವಲ್ಲ. ಓಕೆ, ಸೊ ಅವುಗಳನ್ನು ತಗೋಬೇಕು. ಇದು ಹೊಂದಿಸಿ ಬರೀರಿ. ಆವಾಗ 2018ರಲ್ಲಿ, ಇವಾಗೇನು ಕೇಳಲ್ಲ, ನೋ ಪ್ರಾಬ್ಲಮ್. ಬಟ್ ಆದರೂ ನೋಡ್ಕೊಂಡು ಹೋಗಿ, ಯಾಕಂದರೆ ಚೆನ್ನಾಗಿದೆ. ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ, ರಕ್ತದಲ್ಲಿನ ಗ್ಲೂಕೋಸನ ಮಟ್ಟ ನಿಯಂತ್ರಿಸೋದು, ದೇಹದ ಸಮತೋಲನ ನಿಯಂತ್ರಿಸೋದು, ಸಸ್ಯಗಳ ಬೆಳವಣಿಗೆಯನ್ನು ತಡೆಯೋದು. ಇಲ್ಲಿ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿತ್ತು, ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಸೊ ಅವುಗಳನ್ನು ಸೇರಿಸಿ ಯಾವುದು ಅನ್ನೋದನ್ನು ಕರೆಕ್ಟಾಗಿ ಗುರುತಿಸಬೇಕು. ಇನ್ನು ಒಂದು ವಾಕ್ಯದಲ್ಲೇ ಉತ್ತರ ಬರಲಿಕ್ಕೆ ಪ್ರಶ್ನೆಗಳನ್ನು ಕೇಳಿದ್ರು. ವಾಹನದ ಹಿನ್ನೋಟ ದರ್ಪಣಗಳಲ್ಲಿ ಸಮತಲ ದರ್ಪಣದ ಬದಲು ಪೀನ ದರ್ಪಣವನ್ನು ಬಳಸ್ತಾರೆ. ಮೆಂಡಲ್ ನಿರೂಪಿಸಿದ ಪ್ರಬಲತೆಯ ನಿಯಮವನ್ನು ನಿರೂಪಿಸಿ. ಮೊಸರು ಮತ್ತು ಹುಳಿ ಹಣ್ಣುಗಳನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಬಾರದು, ಏಕೆ? ಮುಟ್ಟಿದರೆ ಮುನಿಸಸ್ಯಗಳಲ್ಲಿನ ಎಲೆಗಳ ಚಲನೆಯು ಬೆಳಕಿನ ಕಡೆಗಿನ ಕಾಂಡದ ವರ್ತನೆಗಿಂತ ಹೇಗೆ ಭಿನ್ನ? 16 ಗಗನಯಾನಿಗಳಿಗೆ ಆಕಾಶವು ಕಪ್ಪ ಬಣ್ಣದಲ್ಲಿ ಗೋಚರಿಸುತ್ತದೆ, ಏಕೆ? 17 ರೆಡಾಕ್ಸ್ ಕ್ರಿಯೆಗಳು ಎಂದರೇನು? 18 ದುಗ್ಧರಸ ಎಂದರೇನು? ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ, ಪ್ರಶ್ನೆ 19 ಇತ್ತು: ಒಂದು ಇಸ್ತ್ರಿ ಪೆಟ್ಟಿಗೆ ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಶಕ್ತಿಯನ್ನು ಬಳಸಿಕೊಳ್ತದೆ. ಮಂಡಲದ ವಿಭವಾಂತರ 220 ವೋಲ್ಟ್ಗಳಾದ್ರೆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಲೆಕ್ಕಾಚಾರ ಮಾಡಿ. 22 ರೀತಿಯ ಅವಾಯವಿಕ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ವಿಭಜನೆಯನ್ನು ಬರೆಯಿರಿ, ಅಥವಾ ಝೈಲಮ್ ಅಂಗಾಂಶದಲ್ಲಿ ನೀರಿನ ಸಾಗಾಣಿಕೆ ಹೇಗೆ ಉಂಟಾಗ್ತದೆ ಅನ್ನೋದನ್ನು ವಿವರಿಸಿ. 21 ಒಂದು ವಿದ್ಯುತ್ ಮೋಟಾರ್ನ ಅಂದವಾದ ಚಿತ್ರವನ್ನು ಬರೆಯಿರಿ. 22 ದೂರದೃಷ್ಟಿ ಎಂದರೇನು? ಅದನ್ನು ಹೇಗೆ ಸರಿಪಡಿಸಬಹುದು? 23 ಓಝೋನ್ ಪದರದ ಹಾನಿಯಿಂದ ಉಂಟಾಗುವ ಪರಿಣಾಮಗಳನ್ನು ಬರೆಯಿರಿ. 24 ವಾಹಕದ ರೋಧ ಎಂದರೇನು? ವಾಹಕ ರೋಧ ಅವಲಂಬಿಸಿರೋ ಅಂಶಗಳನ್ನು ಹೆಸರಿಸಿ, ಅಥವಾ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಿಗಳನ್ನು ವ್ಯತ್ಯಾಸಗಳನ್ನು ಬರೆಯಿರಿ. 25 ಓಮ್ನ ನಿಯಮಗಳನ್ನು ಪರೀಕ್ಷಿಸಲು ಬಳಸೋ ವಿದ್ಯುನ್ಮಂಡಲದ ಚಿತ್ರವನ್ನು ವಿವಿಧ ಭಾಗಗಳಲ್ಲಿ ಗುರುತಿಸಿ.
ಆಮ್ಲಗಳ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಲು ಬಳಸೋ ಉಪಕರಣಗಳ ಜೋಡಣೆಯ ಅಂದವಾದ ಚಿತ್ರ ಬರೆಯಿರಿ. 27 ಚಲುವೆ ಪುಡಿಯನ್ನು ಹೇಗೆ ತಯಾರಿಸ್ತಾರೆ ಸಮೀಕರಣದೊಂದಿಗೆ ತಿಳಿಸಿ. 28 ಶಲಾಕಾಗ್ರದ ಮೇಲೆ ಪರಾಗ ರೇಣುವಿನ ಮೊಳಕೆಯನ್ನು ತೋರಿಸೋ ಚಿತ್ರ. 29 ಜರಾಯು ಎಂದರೇನು, ಅದರ ಕಾರ್ಯಗಳು. 30 ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ ಅಥವಾ ಸೋಡಿಯಂ ಕ್ಲೋರೈಡ್ ಅಣುವಿನಲ್ಲಿ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿರಿ. ಮುಂದೆ ಸಮೀಕರಣವನ್ನು ಸರಿದೂಗಿಸಿ ಬರಿಬೇಕಾಗಿತ್ತು. ಈ 2 ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಆಗಬೇಕಿತ್ತು. ಅಥವಾ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನು ಬರಿಬೇಕಿತ್ತು ಈ 2 ಸಮೀಕರಣಗಳಿಗೆ. 32 ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಅಭಿವೃದ್ಧಿಗಾಗಿ ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳಬಹುದಾದ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಬರೆಯಿರಿ. 33 ಒಂದು ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬ ತೋರಿಸುವ ರೇಖಾಚಿತ್ರ ಬರೀಬೇಕು. 34 ಎಸ್ಟರೀಕರಣ ಕ್ರಿಯೆ ಮತ್ತು ಸಾಬೂನೀಕರಣ ಕ್ರಿಯೆಗಳನ್ನು ನಿರೂಪಣೆಯನ್ನು ಮಾಡಬೇಕು. ಅಥವಾ ಕ್ರಿಯಾ ಗುಂಪು ಅಂದರೆ ಏನು, ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. 3 ಅಂಕದ ಪ್ರಶ್ನೆಗಳಲ್ಲಿ ಮಾನವನ ಹೃದಯದ ನೀಳಛೇದ ನೋಟದ ಅಂದವಾದ ಚಿತ್ರ ಇದೆ. ಬೆಳಕಿನ ವಕ್ರೀಭವನ ಎಂದರೇನು, ವಕ್ರೀಭವನದ ನಿಯಮಗಳು. ಅಥವಾ ಮಸೂರದ ಸಾಮರ್ಥ್ಯ, ಒಂದು ಡಯಾಪ್ಟರ್, ವಕ್ರೀಭವನ ಸೂಚ್ಯಾಂಕಗಳ ನಿರೂಪಣೆಯನ್ನು ಮಾಡಬೇಕು. ಆನೆಕಟ್ಟೆಗಳನ್ನು ನಿರ್ಮಿಸುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ. ಅಥವಾ ನ್ಯೂಕ್ಲಿಯರ್ ಶಕ್ತಿಯು ಇತರೆ ಶಕ್ತಿಯ ಆಕಾರಗಳಿಗಿಂತ ಹೇಗೆ ಭಿನ್ನ, ಅದರ ಬಳಕೆಯನ್ನು ಪರಿಸರವಾದಿಗಳು ವಿರೋಧಿಸಲು ಕಾರಣ ಏನು. 38ರಲ್ಲಿ ಪರಮಾಣು ತ್ರಿಜ್ಯ ಎಂದರೇನು, ಆವರ್ತ ಕೋಷ್ಟಕದ ವರ್ಗ ಮತ್ತು ಆವರ್ತಗಳಲ್ಲಿ ಅದು ಹೇಗೆ ಬದಲಾಗ್ತದೆ, ವರ್ಗದ ಕೆಳಕ್ಕೆ ಹೋದಂತೆಲ್ಲ ಲೋಹೀಯ ಗುಣ ಹೆಚ್ಚಾಗಲು ಕಾರಣ ಏನು. ಮುಂದೆ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ನೀರಿನ ವಿಭಜನೆ ಉಪಕರಣಗಳ ಜೋಡಣೆ ಅಂದವಾದ ಚಿತ್ರ ಬಿಡಿಸಿ ರಾಸಾಯನಿಕ ಸಮೀಕರಣ ಬರೆಯಿರಿ. 4 ಅಂಕದ ಪ್ರಶ್ನೆಗಳಲ್ಲಿ ಮಾನವನಲ್ಲಿ ಲಿಂಗ ನಿರ್ಧಾರವನ್ನು ಪ್ರಕ್ರಿಯೆ ವಿವರಿಸಿರಿ. ಪಳೆಯುಳಿಕೆ ಅಂದರೆ ಏನು, ಕಾರ್ಯಾನುರೂಪಿ ಮತ್ತು ರಚನಾನುರೂಪಿ ಅಂಗಗಳು ಅಂದರೆ ಏನು, ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಲಕ್ಷಣಗಳು ಅನವಶ್ಯವಾಗುವುದಿಲ್ಲ ಏಕೆ. 41ರಲ್ಲಿ ಆದೇಶನ ಕ್ರಿಯೆ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಬೇಕು. ಕೆಟನೀಕರಣ ಸಮಾಂಗತೆಗಳನ್ನು ನಿರೂಪಣೆ ಮಾಡಬೇಕು. 42ರಲ್ಲಿ ವಿದ್ಯುತ್ ಕಾಂತಿ ಪ್ರೇರಣೆ ಎಂದರೇನು, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿರಿಸಿದಾಗ ಏನಾಗ್ತದೆ, ಸೊಲೆನಾಯ್ಡ್ ಒಂದು ದಂಡಕಾಂತದಂತೆ ಹೇಗೆ ವರ್ತಿಸ್ತದೆ, ಮ್ಯಾಕ್ಸ್ವೆಲ್ ರವರ ಬಲಗೈ ಕಾರ್ಕ್ ಸ್ಕ್ರೂ ನಿಯಮವನ್ನು ನಿರೂಪಿಸಿರಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಓಲ್ಡ್ ಆಗಿರ್ತಕ್ಕಂಥ ಇದು ಕ್ವಶನ್ ಪೇಪರ್ ಇತ್ತು. ಬಟ್ ಕ್ವಶನ್ಸ್ ತುಂಬಾ ಚೆನ್ನಾಗಿದ್ದಾವೆ. ಇದರಿಂದ ತಮಗೆ ಭಾಳಷ್ಟು ಬೆನಿಫಿಟ್